ನೀರಿನ ಋಣ, ನೆಲದ ಋಣ ಎಲ್ಲ ಬ್ರಹ್ಮ ಬರೆದರೂ ಉಂಟು, ಇಲ್ಲವಾದರೆ ಇಲ್ಲ. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಒಂದು ಪುಸ್ತಕ ನಿಮ್ಮ ಮನಸ್ಸಲ್ಲಿ ಕುಳಿತಿದೆ ಅಂದರೆ ಆ ಬುಕ್ಕದು ಸ್ಟೋರಿ ಸೂಪರ್ ಆಗಿರಬೇಕು, ಇಲ್ಲ ಆ ಬುಕ್ಕಲ್ಲಿರೋ ಪಾತ್ರಗಳಿಗೆ ನಿಮ್ಮನ್ನು ನೀವು ರಿಲೇಟ್ ಮಾಡ್ಕೋಬೇಕು. ಎರಡೂ ಇದ್ರಂತೂ ಹಬ್ಬನೇ. ಆ ಪುಸ್ತಕ, ಆ ಕತೆ ನಮ್ಮ ಮನಸ್ಸನ್ನು ಬಿಟ್ಟು ವಾರಗಟ್ಟಲೆ ಎಲ್ಲೂ ಹೋಗಿರಲ್ಲ. ನಾವು ಆ ಪುಸ್ತಕದಲ್ಲಿರೋ ಸಿಚುಯೇಷನ್ನು ಇನ್ನೂ ಹೆಂಗೆ ಇಂಪ್ರೂವ್ ಮಾಡ್ಬೋದಾಗಿತ್ತು, ಆ ಕ್ಯಾರೆಕ್ಟ್ರು ಆ ಸಿಚುಯೇಷನ್ಗೆ ಈ ಥರ ಬಿಹೇವ್ ಮಾಡಿದೆ ಇನ್ಯಾವ ಥರನೋ ಬಿಹೇವ್ ಮಾಡಿದರೆ ಹೆಂಗಿರ್ತಿತ್ತು ಅಂತ ನಮ್ಮ ಇಮ್ಯಾಜಿನೇಷನ್ನ ಆ ಕತೆಗೆ ಸೇರಿಸ್ತಾ ಹೋಗ್ತೀವಿ. ಇವತ್ತು ನಾವು ಓದಿದ ವಿಭಾಗದಲ್ಲಿ ಪರಿಚಯ ಮಾಡ್ಕೋತಾ ಇರೋ ಪುಸ್ತಕನೂ ಇದೇ ಕೆಟಗರಿಗೆ ಸೇರಿದ್ದು. ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಜಸ್ಟ್ ಮಿಸ್ ಆಯಿತು ಅಂತ ಕೂಡ ನಾವು ಕೇಳ್ಪಟ್ವಿ. ಪುಸ್ತಕದ ಹೆಸರು ಮರಳಿ ಮಣ್ಣಿಗೆ. ಲೇಖಕರು ಶಿವರಾಮ ಕಾರಂತ. ಪ್ರಕಾಶಕರು ಸ್ವಪ್ನ ಬುಕ್ ಹೌಸ್. ಪುಟಗಳು 421. ಬೆಲೆ 425 ರೂಪಾಯಿಗಳು. ಜಾನ್ರ ಫಿಕ್ಷನ್. ನಮ್ಮ ಹಿಂದಿನ ಒಂದು ವಿಡಿಯೋದಲ್ಲಿ ಮೂಕಜ್ಜಿಯ ಕನಸು ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ವಿ. ಆವಾಗ ನಾವೊಂದು ಸ್ಟೇಟ್ಮೆಂಟ್ ಹೇಳಿದ್ವಿ, ಶಿವರಾಮ್ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ಮೂಕಜ್ಜಿಯ ಕನಸುಗೆ ಬದಲಾಗಿ ಈ ಪುಸ್ತಕಕ್ಕೆ ಸಿಗಬೇಕಿತ್ತು ಅಂತ ತುಂಬ ಜನ ಹೇಳಿದ್ರು ಅಂತ. ಈ ಪುಸ್ತಕ ಓದಿದ ಮೇಲೆ ನಮಗೆ ಅವರು ಯಾಕೆ ಆ ಮಾತನ್ನು ಹೇಳಿದ್ರು ಅಂತ ಗೊತ್ತಾಯಿತು. ಈ ಪುಸ್ತಕದ ಪಾತ್ರಗಳು ತುಂಬ ತೂಕವಾಗಿವೆ. ಎಸ್ಪೆಷಲಿ ಹೆಣ್ಮಕ್ಳ ಕ್ಯಾರೆಕ್ಟರಾದ ಸರಸ್ವತಿ, ನಾಗವೇಣಿ, ಪಾರ್ವತಿ ಈ ಕ್ಯಾರೆಕ್ಟರ್ಗಳು ತಮ್ಮ ದಿನನಿತ್ಯದ ಜಂಜಾಟದ ನಡುವೆ ಸಣ್ಣ ಸಣ್ಣ ವಿಷಯಗಳನ್ನ ಇವರು ಎಂಜಾಯ್ ಮಾಡೋ ರೀತಿ, ಅಥವಾ ತಮಗೆ ಎಷ್ಟೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಲ್ಲೋ ರೀತಿ, ಅಥವಾ ಇವರು ಸಿಚುಯೇಷನ್ಗಳನ್ನ ಹ್ಯಾಂಡಲ್ ಮಾಡಿದ ರೀತಿ, ಇದನ್ನೆಲ್ಲ ಓದ್ತಾ ಇದ್ದರೆ ಮತ್ತೆ ಮತ್ತೆ ಓದಬೇಕು ಅಂತ ಅನಿಸುತ್ತೆ. ಈ ಪುಸ್ತಕದಲ್ಲಿ 3 ತಲೆಮಾರಿನ ಕಥೆ ಇದೆ. ಕಾಲ ಬದಲಾದಂತೆ ಹೇಗೆ ರೀತಿ ನೀತಿ ಆಚಾರ ವಿಚಾರಗಳು ಬದಲಾಗುತ್ತೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಕಾರಂತರು ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಬದುಕನ್ನು ಕಟ್ಟಲು ತಾನು ಹುಟ್ಟಿದ ಊರನ್ನು ಅಥವಾ ತಮ್ಮ ಆಸ್ಮಿತೆಯನ್ನು ಬಿಟ್ಟು ಬೇರೆಡೆಗೆ ಸಾಗೋ ಮನುಷ್ಯ ವಾಪಸ್ಸು ಅವ್ರ ಊರಿಗೆ ಬರ್ತಾರ ಅನ್ನೋದೇ ಈ ಪುಸ್ತಕದ ಕಥಾಹಂದರ. ಅದಕ್ಕೆ ಬಹುಶಃ ಈ ಪುಸ್ತಕದ ಟೈಟಲ್ಲು ಮರಳಿ ಮಣ್ಣಿಗೆ ಅಂತ ಇಟ್ಟಿರ್ಬೋದು ಅಂತ ನಮ್ಮ ಅನಿಸಿಕೆ. ಈ ಪುಸ್ತಕ ಒಂದು ಹ್ಯಾಪಿ ರೀಡಿಂಗ್ ಕತೆ ಅಲ್ಲ, ಇದು ನೊಂದ ಜೀವಿಗಳ ಕತೆ. ಈ ಪುಸ್ತಕದಲ್ಲಿ ಸಾವು, ನೋವು, ದ್ವೇಷ, ಅಸೂಯೆ ಎಲ್ಲ ಫೀಲಿಂಗ್ಸ್ ಇದ್ದಾವೆ. ಕಾರಂತರು ಈ ಫೀಲಿಂಗ್ಸ್ನ ಎಷ್ಟು ಬೇಕೋ ಅಷ್ಟೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ. TV ಸೀರಿಯಲ್ ಥರ ಓವರಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ. ಈ ಪುಸ್ತಕದಲ್ಲಿ ಬರೋ ಕಡಲು, ಅಲೆಗಳ ಮೊರತ, ತೆಂಗಿನ ಮರದ ಸಾಲು, ಮೀನು, ಸೆಕೆ, ಮಳೆ, ವಿಶಾಲವಾದ ಭತ್ತದ ಗದ್ದೆ, ಇದನ್ನೆಲ್ಲ ಓದ್ತಾ ಇದ್ದರೆ ನಾವೇ ಕರಾವಳಿಗೆ ಒಂದು ಟ್ರಿಪ್ ಹೋಗಿದ್ದೀವೇನೋ ಅಂತ ಅನ್ಸೋಕ್ಕೆ ಶುರುವಾಗತ್ತೆ. ಅದಷ್ಟೇ ಅಲ್ಲದೆ ಅವರ ಊಟ, ಮಿಡಿ ಮಾವಿನ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ನಮ್ಮ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಒಟ್ಟಿನಲ್ಲಿ ಇದು ಒಂದು ಸಂಪೂರ್ಣವಾಗಿರೋ ಕಾದಂಬರಿ. 400 ಚಿಲ್ಲರೆ ಪುಟಗಳಿದೆ. ಮಧ್ಯ ಮಧ್ಯ ಒಂಚೂರು ಬೋರು ಅಂತ ಅನಿಸಿದ್ರೂ ಕತೆ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಪೂರ್ತಿ ಓದಲೇಬೇಕು ಅಂತ ಈ ಪುಸ್ತಕ ನಿಮ್ಮನ್ನು ಹಿಡ್ದಿಡುತ್ತೆ. ಮತ್ತು ನೀವೇನಾದರೂ ಕೆಲಸಕ್ಕೋಸ್ಕರ, ನಿಮ್ಮ ಬದುಕಿಗೋಸ್ಕರ ನೀವು ಹುಟ್ಟಿದ ಊರನ್ನು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿದರೆ ಈ ಬುಕ್ ಓದಿದ್ಮೇಲೆ ಪ್ರಾಬಬ್ಲಿ ನೀವು ನಿಮ್ಮೂರಿಗೆ ವಾಪಸ್ ಹೋಗಬೇಕು ಅಂತ ಅನ್ನಿಸ್ಬೋದು. ಇದು ಕಾರಂತರ ಒಂದು ಮಾಸ್ಟರ್ ಪೀಸ್. ನೀವಿನ್ನೂ ಓದಿಲ್ಲ ಅಂದರೆ ಇದನ್ನು ಓದಿ ನಿಮ್ಮ ಅನುಭವನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗಾಗಿ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರಾಗ್ರಾಫ್. ನಾಗವೇಣಿಗೆ ಯಾಕೋ ಈಗ ದುಃಖದ ಕುದಿಯೇ ತೊಡಗಿತು ಒಡಲಲ್ಲಿ. ಮಕ್ಕಳ ಮುಂದೆ ಅಳು ಬರುವಂತೆ ಕಂಡು, ರಾಮ, ಇವರನ್ನು ಸಮುದ್ರಕ್ಕೆ ಕರೆದುಕೊಂಡು ಹೋಗುತ್ತೀಯಾ ಎಂದಳು. ಸಮುದ್ರ ಇಲ್ಲಿದೆಯೇ ಎಂದನೋ ಆತ. ಮಗು, ನೀನು ಎಲ್ಲವನ್ನೂ ಮರೆತೆ.
ಕಾಳ, ಈ ಮಕ್ಕಳನ್ನು ಕಡಲವರೆಗೆ ಕರೆದುಕೊಂಡು ಹೋಗಿ ಬಾ, ಅವು ಪೇಟೆಯ ಮಕ್ಕಳು, ಕಡಲು ಕಾಣಲಿ ಎಂದಳು. ಸಮುದ್ರದ ಉಚ್ಚಿಗೆ ಎಲ್ಲರೂ ಹೊರಟರು. ಬಚ್ಚಿ, ನಾಗವೇಣಿಯರು ಅಲ್ಲೇ ಎದುರು ಬದುರಾಗಿ ಕುಳಿತರು. ಬಚ್ಚಿ, ಈ ನೆಲದ ಋಣ ಯಾರಿಗೂ ಇಲ್ಲದಂತೆ ಮಾಡಿ ಹಾಕಿದರು ಎಂದು ಅತ್ತಳು. ಬಚ್ಚಿಗೂ ಕಂಬನಿ ಒಡೆಯಿತು. ಅಮ್ಮ, ನೀರಿನ ಋಣ, ನೆಲದ ಋಣ ಎಲ್ಲ ಬ್ರಹ್ಮ ಬರೆದರೆ ಉಂಟು, ಇಲ್ಲವಾದರೆ ಇಲ್ಲ ಎಂದಳು. ಈ ಪುಸ್ತಕ ಓದಬೇಕಾದ್ರೆ ನನಗೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಎಷ್ಟೇ ಕೂತ್ಕೊಂಡು ಓದಿದ್ರು ಯಾಕೋ ಪುಸ್ತಕ ಮುಂದಕ್ಕೆ ಸಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆವಾಗ ನಾನು ಶತಾವಧಾನಿ ಗಣೇಶ್ ಅವ್ರನ್ನ ಕೇಳಿದೆ, ಸರ್ ಈ ಥರ ಆಗ್ತಾಯಿದೆ ನನಗೆ, ಏನು ಮಾಡಬೇಕು ಅಂತ. ಅವರೇನು ಹೇಳಿದ್ರು ಅಂದರೆ, ಪುಸ್ತಕನ ಮಡ್ಚಿಡಿ, ಒಂದು ವಾರ ಮಂಗಳೂರು ಸುತ್ತಮುತ್ತ ಟ್ರಿಪ್ ಮಾಡ್ಕೊಂಡು ಬನ್ನಿ, ಅದು ಲೋಕಲ್ ಬಸ್ಸಲ್ಲಿ, ಆಮೇಲೆ ಪುಸ್ತಕ ಓದಿ ಅಂತ. ನಾನು ಅವ್ರು ಹೇಳ್ದಂಗೆ ಮಾಡಿದೆ. ಅದು ಆದಮೇಲೆ ಎಂಥ ಒಳ್ಳೆ ಅನುಭವ ಕೊಡ್ತು ಈ ಪುಸ್ತಕ ಅಂದರೆ ಅದನ್ನು ಮಾತಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ನೀವು ಈ ಪುಸ್ತಕ ಓದಬೇಕಾದ್ರೆ ಸ್ಟ್ರಕ್ ಆಯಿತು ಅಂದರೆ ದಯವಿಟ್ಟು ನೀವು ಪುಸ್ತಕನ ಮಡಚಿಟ್ಟು ಮಂಗಳೂರು ಸುತ್ತಮುತ್ತ ಒಂದು ಟ್ರಿಪ್ ಮಾಡಿ ನೆಕ್ಸ್ಟು ಓದೋದನ್ನು ಕಂಟಿನ್ಯೂ ಮಾಡಿ. ನಿಮಗೆ ಬೇರೆ ಥರನೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮತ್ತು ನಿಮ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಕಮೆಂಟಲ್ಲಿ ತಿಳಿಸ್ತೀರಾ ಅಲ್ವಾ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.